ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ವೈಜಕೂರು ಗ್ರಾಮದ ನಿವಾಸಿಗಳು ಚಿಂತಾಮಣಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಡವರಿಗೆಂದು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಜಲ್ ಜೀವನ್ ಮಿಷನ್ ಕೂಡ ಒಂದಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಪ್ರತಿಯೊಂದು ಮನೆಗೂ ಕುಡಿಯುವ ನೀರಿನ ಯೋಜನೆ ಜಾರಿಗೆ ತಂದಿದ್ದು ಸಂತೋಷದ ಸಂಗತಿಯಾಗಿದೆ. ಆದರೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಸಂತೆಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ವೈಜಕೂರು ಗ್ರಾಮದಲ್ಲಿ ಸುಮಾರು 5-6 ಕುಟುಂಬಗಳಿಗೆ ನೀರು, ವಿದ್ಯುತ್, ರಸ್ತೆ ಸೌಕರ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತನಾಡಿದ ವೈಜಕೂರು ಗ್ರಾಮದ ನಿವಾಸಿಗಳು, ಕೂಲಿ ಮಾಡಿಕೊಂಡು ಜೀವನ ಮಾಡುತ್ತಿದ್ದು, ನಮ್ಮ ಮನೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯ, ವಿದ್ಯುತ್ ಸೌಕರ್ಯ, ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗಾಗಿ ಸುಮಾರು ವರ್ಷಗಳಿಂದ ಅರ್ಜಿಗಳನ್ನು ನೀಡುತ್ತಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ನಾವು ನೀಡಿದ ಅರ್ಜಿ ಪ್ರಯೋಜನವಾದಂತಾಗಿಲ್ಲ. ನಾವು ಸುಮಾರು 7-8 ವರ್ಷಗಳಿಂದ ನಿವೇಶನಗಳನ್ನು ಕಟ್ಟಿಕೊಂಡಿದ್ದು ಮೂಲಭೂತ ಸೌಕರ್ಯಗಳಿಗಾಗಿ ಅಧಿಕಾರಿಗಳ ಬಳಿ ಕೇಳಿಕೊಂಡರೂ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಕೃಷ್ಣಪ್ಪನವರು ಆದರೆ ನಮಗೆ ಕರೆಂಟ್ ಇಲ್ಲ, ನೀರು ಅನುಕೂಲ ಇಲ್ಲ, ಇದಿಲ್ಲ, ನಮ್ಗೆ ಓಡಾಡಕ್ಕೆ ದಾರಿ ಇಲ್ಲ. ಅದಕ್ಕೆ ನಮ್ಗೆ ಪ್ರಾಬ್ಲಮ್ ಆಗಿದೆ. ಹೇಳಿದರೆ ಇದು ಮಂಡಲ ಅದೇ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಅವರು ಕೂಡ ರೆವೆನ್ಯೂ ಅದು ಮಾಡಲ್ಲ. ನಮ್ಮ ಹೆಸರು ರಾಜೇಶ್ವರಿ ಅಂತ ಹೇಳ್ಬಿಟ್ಟು, ಮತ್ತು ಕರೆಂಟ್ಗೆ ಬಾಧೆ, ಅವು ಇವು ಓಡಾಡ್ತಿರ್ತವೆ, ಓಡಾಡೋಕೆ ರೋಡ್ ಇಲ್ಲ. ಮತ್ತು ಪಂಚಾಯತಿಗೆಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ವಿ, ಅವರು ತಿಳ್ಕೊತಾನೆ ಇಲ್ಲ. ಕಂಬಗಳಿಲ್ಲ, ಏನಿಲ್ಲ, ಕರೆಂಟ್ ಇಲ್ಲ, ಊಟ ಎಲ್ಲ ರಾತ್ರಿ ಎಲ್ಲ ಓಡಾಡ್ತಾರೆ ಹುಡುಗರು, ಜಾಗನೇ ಇಲ್ಲ. ನೀರಿಗೆ ಬಾಧೆ, ನೀರು ಮೇಲೆ ಕತ್ತಲ್ಲ ಅಂತ ಹೇಳ್ಬಿಟ್ಟು ನೀರು ಯಾರು ಹಾಕ್ಸ್ಕೊಡ್ತಾ ಇಲ್ಲ. 5 ಕುಟುಂಬದವ್ರಿಗೆಲ್ಲ ಜಾಸ್ತಿ ಬಾಧೆ ಆಗೋಗ್ಬಿಟ್ಟೈತೆ ಸರ್. ಕರೆಂಟಿಗೆ ಬಾಧೆ, ನೀರಿಗೆ ಬಾಧೆ, ಚರಂಡಿ ಇಲ್ಲ, ರೋಡಿಗೆ ಬಾಧೆ. ಅರ್ಜಿ ಕೊಟ್ಟಿದ್ದೀವಿ ಪಂಚಾಯತಿಗೆ, ಅವ್ರು ತಿಳ್ಕೊತಾನೆ ಇಲ್ಲ ಸರ್. ಎಷ್ಟು ಸಾರಿ ಕೇಳಿದ್ರು ಕೂಡ ಅವರು ನಮ್ಮನ್ನು ತಿಳ್ಕೊಂತ ಮೆಂಬರ್ನ ಕೇಳಿದ್ದೀವಿ, ಪಂಚಾಯತ್ ಕೇಳಿದ್ದೀವಿ. ಸ್ಕ್ರೀಮ್ ಬಂದಾಗ ಹಾಕ್ಸ್ಕೊಡ್ತೀವಿ ಅಂತ ಹೇಳ್ತಾವ್ರೆ. ಕರೆಂಟು ಜಾಸ್ತಿ ಬಾಧೆ ಸರ್. ನೈಟು ಆಗೈತೆ ಸರ್. 8 ವರ್ಷದಿಂದ ಕೇಳ್ಕೊತಾ ಇದ್ವಿ, ಯಾರು ತಲೆಗೆ ಹಚ್ಕೊತಾ ಇಲ್ಲ ಸರ್. 5-6 ಮನೆಗೆ ಜಾಸ್ತಿ ಬಾಧೆ ಆಗೋಗ್ಬಿಟ್ಟೈತೆ. ನೈಟು ಆದರೂ ಓಡೋಕ್ಕೆ ಆಗ್ತಾಯಿಲ್ಲ ಸರ್. ರೋಡ್ಗಳು ಸರಿ ಇಲ್ಲ. ನಮ್ಮ ಹೆಸರು ಶಶಿಕಲಾ ಅಂತ, ವೈಜಕೂರು. ಮನೆ ಕಟ್ಟಿ 5-6 ವರ್ಷ ಆಗಿದೆ. ಅವತ್ತಿಂದು ಇವತ್ತುವರೆಗೂ ರೋಡು, ಚರಂಡಿ ಅನ್ನೋ ಇದೇ ಇಲ್ಲ, ಲೈಟು, ಕರೆಂಟ್ ಇಲ್ಲ. ಅರ್ಜಿಗಳು ಕೊಡು ಅಂದರು, ಕೊಟ್ಟರು, ಇವತ್ತಿಗೂ ಇಲ್ಲ ಸ್ವಾಮಿ. ಸ್ಕ್ರೀನ್ ಬಂದಾಗ ಹಾಕ್ಸ್ತೀರಿ, ಅವರೇ ಹಾಕ್ಕೊಡ್ತಾರೆ, ನೀವೇನು ಇದು ಮಾಡಬೇಡ್ರಿ ಅಂತಾರೆ. ಕೇಳಿದ್ರೆ ಬಂದಾಗ ನೀರು ಇಟ್ಕೊಳ್ರಿ ಅನ್ನೋರು. ಇವಾಗೇನೋ ಸ್ವಲ್ಪ ನೀರು ಹಂಗೋ ಹಿಂಗೋ ಬರುತ್ತೆ, ಆದ್ರೂ ಏನು ಸಹಿಸ್ಕೊಳ್ತಾ ರೋಡ್ ಇಲ್ಲ, ಚರಂಡಿ ಇಲ್ಲ, ಅನಾನುಕೂಲ ಆಗಿದೆ. ನಾವು ಮಕ್ಕಳು ಓದೋ ಮಕ್ಕಳು ಮನೇಲಿ ಇಟ್ಕೊಂಡು ಅದೇನು ಸ್ವಲ್ಪ ಮಾಡೋದು. ಕರೆಂಟ್ ಇಲ್ಲ, ಜಾಸ್ತಿ ತೊಂದರೆಗಳು, ರೋಡಿಂದೆ ಜಾಸ್ತಿ ಹಿಂಸೆ ಆಗೋಗಿದೆ. ಏನಾದರೂ ಹೇಳಿದ್ರೆ ನಾವು ಹೇಳ್ತೀವಿ, ಮಾಡಿಸ್ಕೊಡ್ತೀವಿ ಅಂತಾರೆ. ಮೆಂಬರ್ಗಳು ಏನು ಮಾಡಿಸ್ಕೊಡಲ್ಲ. ಅರ್ಜಿಗಳು ಕೊಡೋ ಅಂತಾರೆ, ಕೊಟ್ಟರು ಅದು ಅರ್ಜಿಗಳು ಕೂಡ ಕೊಟ್ಟರು ಇವತ್ತಿಗೂ ಏನು ಲೈಟ್ ಕಂಬಗಳು ಇಲ್ಲ, ಏನೂ ಇಲ್ಲ. ಯಾವಕ್ಕೂ ಒಂದೇ ಇದ್ದರೆ ನಾವು ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. 5-6 ವರ್ಷದಿಂದ ಜೀವನ ಮಾಡೋದೇ ಕಷ್ಟ ಆಗೋಗಿದೆ. ಮನೇಲಿ ಗಂಡಸಿಲ್ಲ, ಮನೇಲಿ ಹೆಂಗಸು ಜೀವನ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಯಾರು ಯಾವ ಅಧಿಕಾರಿನೂ ಬಂದು ಕೇಳಿಲ್ಲ ಸ್ವಾಮಿ. ಮೆಂಬರ್ಗಳು ಕೇಳಿದರೆ ಈಗ ಮಾಡಿಸ್ಕೊಡ್ತೀವಿ, ಆಗೋ ಅಂದ್ಕೊಂಡೇ ಕಾಲ ಕಳೀತಾ ಇದೆ.